ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಚಂದನ ಹೇಳ್ತಾಳೆ, ಏನು ಹರಿ ಅವರೇ ಅನಿತಾ ಅವ್ರನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಹರಿ ಏನೂ ಮಾತಾಡಲ್ಲ. ಇನ್ನು ಮನೆಯವರೆಲ್ಲರೂ ಹೇಳ್ತಾರೆ, ನಾವೆಲ್ಲ ನಾಟಕ ಮಾಡಿದ್ದು ನಿನಗೆ ಎಲ್ಲ ಅರ್ಥ ಆಗಲಿ, ನಿನಗೆ ಬುದ್ಧಿ ಕಲಿಸ್ಬೇಕಂತ ಈ ರೀತಿ ಮಾಡಿದ್ವಿ ಅಂತ ಹೇಳ್ತಾರೆ. ಆಗ ಹರಿ ತುಂಬ ಎಮೋಷ್ನಲ್ ಆಗಿ ಚಂದನನ ಹಗ್ ಮಾಡ್ಕೊತಾನೆ. ಹಗ್ ಮಾಡಿ ಹೇಳ್ತಾನೆ, ರೀ ನಿಜವಾಗ್ಲೂ ರೀ, ನಾನು ಬೇಕಂತ ಮಾಡಲಿಲ್ಲ, ತಮಾಷೆಗಂತ ಮಾಡಿದೆ, ಅದು ನೋಡಿದರೆ ಬೇರೆಯೇ ಆಯಿತು ರೀ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಆಯಿತು ಬಿಡಿ, ನನಗೂ ಅರ್ಥ ಆಯಿತು ಅಂತ ಹೇಳ್ತಾನೆ. ಇನ್ನು ಹರಿ ಹೇಳ್ತಾನೆ, ಅಲ್ಲ ನೀವು ಅಲ್ಲಿ ನಿಜವಾಗ್ಲೂ ಅನಿತನ ಮನೆಗೆ ಹೋದ್ರಾ, ಅಲ್ಲಿ ಹೋಗಿ ಏನು ಮಾತಾಡಿದ್ರಿ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಹೌದು ನಾನು ಅನಿತನ ಮನೆಗೆ ಹೋದೆ, ಅಲ್ಲಿ ಹೋಗಿ ಏನು ಮಾತಾಡೋದು, ಇರೋ ವಿಚಾರನೇ ಹೇಳಿದೆ. ಅಲ್ಲ ನಿನಗೆ ಹರಿಯವರನ್ನು ನೋಡಿದರೆ ಗೊತ್ತಾಗಲ್ವಾ, ಅವರೆಷ್ಟು ಮೋಸಗಾರ ಹೇಳ್ಕೊಂಡು, ಅವರಂತೂ ಶುದ್ಧ ತರಲೆ, ತುಂಬ ಸುಳ್ಳು ಹೇಳ್ತಾರೆ. ಅಂಥವ್ರನ್ನ ನೀನು ಯಾಕೆ ಪ್ರೀತಿ ಮಾಡ್ಲಿಕ್ಕೆ ಹೊರಟ್ಯಾ, ಅವರಂತೂ ಸರಿ ಇಲ್ಲ, ಅವ್ರನ್ನ ನೋಡಿದರೆ ಯಾರಾದರೂ ಹೇಳ್ತಾರೆ, ಅವ್ರ ಮುಖ ನೋಡಿದರೆ ಸಾಕು ಯಾರು ಬೇಕಾದರೂ ಹೇಳ್ತಾರೆ, ಅವರು ರೋಡ್ ರೋಮಿಯೋ ಅಂತ ಹೇಳ್ಕೊಂಡು, ಅವರು ಒಂದು ಒಳ್ಳೇದು ಮಾಡಲ್ಲ ಹೇಳ್ಕೊಂಡು, ಅವ್ರ ಮುಖ ನೋಡಿದರೆ ಹೇಳ್ತಾರೆ ಅಂತ ಬಾಯಿಗೆ ಬಂದಾಗೆ ಹರಿ ಬಗ್ಗೆ ಹೇಳ್ತಾ ಇರ್ತಾಳೆ. ಆಗ ಹರಿ ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಅಯ್ಯೋ ಈ ಮೇಡಮ್ ಹೋಗಿ ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಮಾಡಿ ಬಂದುಬಿಟ್ರಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನು ಚಂದನ ಹೇಳ್ತಾರೆ, ಇಷ್ಟೆಲ್ಲ ಹೇಳಿ ಬಂದೆ, ಅವಳಿಗೆ ಅರ್ಥ ಆಯಿತು ಬಿಡಿ ಅಂತ ಹೇಳ್ತಾರೆ. ಆಗ ಮಹಿ ಹೇಳ್ತಾನೆ, ಹೌದು ಅತ್ತಿಗೆ ಹೋಗಿ ಏನು ಮಾತಾಡಿದ್ರೋ ಗೊತ್ತಿಲ್ಲ, ಆದರೆ ಅನಿತಾ ಅಂತೂ ನಾರ್ಮಲಾಗಿ ಖುಷಿಯಾಗಿ ಇದ್ಲು ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಹೌದು ಅವಳು ಪೂರ್ತಿಯಾಗಿ ಸಮಾಧಾನ ಆಗಿದ್ದಾಳೆ, ಇನ್ನೇವು ಹೆದರಬೇಡಿ, ಅವಳ ಕಡೆಯಿಂದ ಇನ್ನು ಯಾವುದೇ ಫೋನ್ ಬರಲ್ಲ. ಆದರೆ ಒಂದು ಹರಿಯವರೇ, ಏನೇ ಆಗಲಿ ನೀವು ಮಾಡಿದ ಮಾತ್ರ ತಪ್ಪು ನೋಡಿ, ಯಾವುದೇ ಹುಡುಗಿಗೆ ಫೀಲಿಂಗ್ ಬರೋ ಹಾಗೆ ಮಾಡಿ ಅವಳಿಗೆ ಅದು ಬೇಜಾರು ಮಾಡಿದರೆ, ಅವಳಿಗೆ ಅದು ಮೋಸ ಮಾಡಿದರೆ, ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡೋದಕ್ಕಿಂತ ದೊಡ್ಡ ಪಾಪ ಅದು. ನೀವು ಅವಳ ಭಾವನೆ ಜೊತೆ ಆಟ ಆಡಿದ್ರಿ, ಅದಂತೂ ದೊಡ್ಡ ತಪ್ಪು ಹರಿಯವರೇ, ಇನ್ಯಾವತ್ತೂ ಈ ಥರ ಮಾಡಬೇಡಿ ನೀವು ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಆಯಿತು ಚಂದನ ಅವರೇ ಅಂತ ಹೇಳ್ತಾನೆ. ಇನ್ನು ಮಹಿಮಾ ಬಂದು ಹೇಳ್ತಾಳೆ, ಹರಿ ಮತ್ತು ಅನಿತನಿಗೆ ಆರತಿ ಮಾಡೋದಲ್ಲ, ಹರಿ ಮತ್ತು ಚಂದನಗೆ ಆರತಿ ಮಾಡಬೇಕು ಅಂತ ಹೇಳಿ ಅವರಿಬ್ಬರನ್ನ ಪಕ್ಕದಲ್ಲಿ ನಿಲ್ಲಿಸಿ ಆರತಿ ಮಾಡ್ತಾಳೆ ಮಹಿಮಾ. ಇನ್ನು ಮಹಿಮಾ ಹೇಳ್ತಾಳೆ, ಆಯಿತು ನಾನಿನ್ನು ಹೋಗ್ತೇನೆ, ನನಗಂತೂ ಇವತ್ತು ಇಲ್ಲಿ ಬಂದು ತುಂಬಾ ಖುಷಿ ಆಯಿತು ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಸಾರಿ ಮಹಿಮಾ ಅವರೇ, ನಾನು ಈ ಗಡಿ ಬಿಡಲಿ ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೇ ಇಲ್ಲ ಅಂತ ಹೇಳ್ತಾಳೆ. ಆಗ ಮಹಿಮಾ, ಪರವಾಗಿಲ್ಲ ನಾನು ಹೋಗ್ತೇನೆ ಅಂತ ಹೇಳ್ತಾಳೆ. ಅವಳು ಹೇಳುವಷ್ಟರಲ್ಲಿ ಮುತ್ತು ಹಿಂದ್ಗಡೆ ಬಾಗಿಲಿಂದ ಹೋಗಿ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸೈಕಲ್ ರೆಡಿ ಮಾಡಿರ್ತಾನೆ. ಇನ್ನು ಅವರೆಲ್ಲ ಹುಡುಕ್ತಾರೆ, ಮುತ್ತು ಎಲ್ಲಿ ಹೋದ, ಮುತ್ತು ಎಲ್ಲಿ ಹೋದ ಅಂತ ಹೇಳ್ಕೊಂಡು ಎಲ್ಲರೂ ಮುತ್ತು ಅಣ್ಣ ಎಲ್ಲಿ ಹೋದರು ಅಂತ ಹುಡುಕ್ತಾ ಇರ್ತಾರೆ. ಆದರೆ ಮುತ್ತು ಇರಲ್ಲ. ಇನ್ನು ಮಹಿಮಾ, ನಾನು ಬರ್ತೇನೆ ಅಂತೇಳಿ ಗಟ್ಟಿಯಾಗಿ ಹೇಳ್ತಾಳೆ. ಇನ್ನು ಮನೆಯಿಂದ ಹೊರಗೋಗಿನು ನಾನು ಹೋಗ್ತಿದ್ದೇನೆ ಅಂತ ಹೇಳ್ಕೊಂಡು ಮುತ್ತು ಎಲ್ಲಿದ್ರೂ ಬರಲಿ ಅಂತ ಹೇಳ್ಕೊಂಡು ಗಟ್ಟಿಯಾಗಿ ಹೇಳ್ತಾಳೆ. ಆಗ ನಟರಾಜ, ಮುತ್ತು ಎಲ್ಲಿದ್ಯಾ ಕಣೋ ಅಂತ ಹೇಳ್ತಾನೆ. ಆಗ ಮುತ್ತು ಎದುರುಗಡೆ ಬಾಗಿಲಿಂದ ಸೈಕಲ್ ತಗೊಂಡ್ಬಂದು ನಾನು ಇಲ್ಲಿದ್ದೇನಪ್ಪ ಅಂತ ಹೇಳ್ತಾನೆ. ಆಗ ಮನೆಯವರೆಲ್ರಿಗೂ ಆಶ್ಚರ್ಯ ಆಗ್ತದೆ. ಇನ್ನು ಹರಿ ಹೇಳ್ತಾನೆ, ಏನೋ ನಾವು ನೋಡಿದರೆ ಅಣ್ಣ ಇನ್ನೂ 10ನೇ ಕ್ಲಾಸೇ ಮುಗಿಸ್ಲಿಲ್ಲ ಲವ್ವಲ್ಲಿ ಅಂತ ಅಂದ್ಕೊಂಡಿದ್ದೆ, ಅವನು ನೋಡಿದರೆ ಯೂನಿವರ್ಸಿಟಿ ಲೆವೆಲಿಗೆ ಬೆಳೆದಿದ್ದಾನೆ, ಅವನು PhD ಆಗಿ ಹೋಗಿದೆ ಲವ್ವಲ್ಲಿ ಅಂತ ಹೇಳ್ಕೊಂಡು ತಮಾಷೆ ಮಾಡ್ತಾ ಇರ್ತಾರೆ. ಇನ್ನು ಮಹಿಮಾಗೆ ತುಂಬ ಖುಷಿಯಾಗುತ್ತೆ. ಇನ್ನು ಮಹಿಮಾ ಮತ್ತು ಮುತ್ತು ಇಬ್ಬರು ಕೂಡ ಸೈಕಲಲ್ಲಿ ಹೋಗ್ತಾರೆ. ಇನ್ನು ನಟರಾಜ ಹೇಳ್ತಾನೆ, ಏನೋ ನೋಡ್ತಿದ್ರಾ, ಸೈಕಲಲ್ಲಿ ಸವಾರಿ ಹೋಗಲಿ ಅಂತ ಹೇಳ್ತಾನೆ. ಇನ್ನು ಅವರಿಬ್ಬರು ಹೋಗ್ತಾರೆ. ಇನ್ನು ಈ ಕಡೆ ಹರಿ ಅಂತೂ ತುಂಬಾ ಬಿಲ್ಡಪ್ ತಗೊಳ್ತಾ ಇರ್ತಾನೆ ಕಂಠಿ ಹತ್ರ ಮತ್ತು ಮಹಿ ಹತ್ರ. ನೋಡು ಎಷ್ಟು ಖುಷಿಯಾಗಿದೆ ಇವತ್ತು, ಅಣ್ಣ ಅತ್ತಿಗೆ ಒಟ್ಟಿಗೆ ಹೋದರು, ಈಗ ಈ ಅಣ್ಣ ಅತ್ತಿಗೆ ಒಂದಾದ್ರು ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಯಾರು, ಚಂದನ ಅತ್ತಿಗೆನ, ಅವ್ರು ನಿಂತ್ರ ಹೇಳಿದ್ರಾ ಅಂತ ಕೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅವ್ರು ಯಾಕೋ ಹೇಳಬೇಕು, ಅವ್ರು ಮಾತಾಡೋದ್ರಲ್ಲಿ ಗೊತ್ತಾಗ್ಲಿಲ್ವಾ, ಅವ್ರು ನನಗೋಸ್ಕರ ನನ್ನ ಬಗ್ಗೆ ಎಷ್ಟು ಒಳ್ಳೆ ರೀತಿ ಮಾತಾಡಿದ್ರು, ನಿಂಗೆ ಗೊತ್ತಾಗ್ಲಿಲ್ವಾ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಅವ್ರು ಎಲ್ಲಿ ಮಾತಾಡಿದ್ರು, ಅವ್ರು ನಿನಗೆ ಮಾಡಿ ತಪ್ಪು ಅಂತ ಬುದ್ಧಿವಾದ ಹೇಳಿದರು, ಬೈದರು ಅಲ್ವಾ, ಅವ್ರು ಬೈದಾಗ ನೀನು ನಕ್ಕೊಂಡು ನಿಂತ್ಕೊಂಡಿದ್ರೆ ಆವಾಗಲೇ ಗೊತ್ತಾಯ್ತು ನಿನಗೆ ಮಾನ ಮರ್ಯಾದೆ ಒಂದೂ ಇಲ್ಲ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾನೆ, ಅದು ಬೈದದಲ್ಲ ಕಂಠಿ, ನೀ ಪೆದ್ದು, ನಿಂಗೆ ಅದು ಗೊತ್ತಾಗಲ್ಲ, ಅವ್ರು ನನ್ನ ಪ್ರೀತಿ ಮಾತುಗಳು ಹೇಳಿದ್ದು, ನನಗೆ ಪ್ರೀತಿಯಿಂದ ನನಗೆ ಬುದ್ಧಿ ಹೇಳಿದ್ದವರು, ಅದು ನಿಂಗೆ ಗೊತ್ತಾಗಲಿಲ್ಲ, ಏನೇ ಆಗಲಿ ಅವರಂತೂ ನನ್ನ ಪಾಲಿಗೆ ಲಕ್ಕೇಶ್ವರಿ ಅಂತ ಹೇಳ್ತಾನೆ. ಆಗ ಚಂದನ ಕೇಳಿಸ್ಕೊಳ್ತಾ ಇರ್ತಾಳೆ. ಇನ್ನು ಅದನ್ನು ಮಹಿ ನೋಡ್ತಾನೆ. ಮಹಿ ನೋಡಿ ಕಂಠಿಗೆ ಹೇಳ್ತಾನೆ, ಕಂಠಿ ಕೂಡ ನೋಡ್ತಾನೆ. ಕಂಠಿ ಹರಿಗೆ ಹೇಳ್ತಾನೆ. ಹರಿ ಅವರನ್ನು ನೋಡಿ ಫುಲ್ ಶಾಕ್ ಆಗ್ತಾನೆ. ಆಗ ಚಂದನ ಹೇಳ್ತಾಳೆ, ಹರಿ ಅವರೇ, ನಂಗೆ ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಹೌದಾ, ಈಗಲೇ ಮಾತಾಡಬೇಕಾ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಇವತ್ತೆಲ್ಲ ನಾಳೆ ಸಂಜೆ ಮಾತಾಡಬೇಕು, ಇವಾಗ ನಾನು ಬ್ಯುಸಿ ಇದ್ದೇನೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ,
ನಾಳೆ ತನಕ ಯಾಕೆ ವೇಟ್ ಮಾಡೋದು, ನಾನು ಇವತ್ತೇ ಮಾತಾಡ್ತೇನೆ ನಿಮ್ಮ ಹತ್ರ, ಏನು ಮಾತಾಡ್ಬೇಕು ಹೇಳಿ ಅಂತ ಹೇಳ್ತಾನೆ. ಆಗ ಚಂದನ ಏನು ಹೇಳದೆ ಡೋರ್ ಲಾಕ್ ಮಾಡ್ಕೊಳ್ತಾಳೆ ರೂಮಿಗೆ ಹೋಗಿ. ಇನ್ನು ಈ ಕಡೆ ಮುತ್ತು ಒಬ್ಬನೇ ಸ್ಟೆಪ್ಪಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ. ಅಂದರೆ ತುಂಬ ಖುಷಿಯಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ ಅವನಿಗೆ. ಅಂದರೆ ಚಂದನ ಹೇಳಿರುವಂಥ ಮಾತು, ಚಂದನ ಹರಿಗೆ ಬುದ್ಧಿ ಹೇಳಿದ್ದು, ಪ್ರತಿಯೊಂದು ಅರ್ಥ ಮಾಡ್ಕೊಂಡದ್ದು, ಸಮಸ್ಯೆ ಪರಿಹರಿಸಿದ್ದು, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ತುಂಬಾ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ, ಆನಂದ ಬಾಷ್ಪನೇ ಬರ್ತಾ ಇರ್ತದೆ ಅವನಿಗೆ. ಇನ್ನು ಚಂದನ ಹಿಂದೆ ಬರ್ತಾಳೆ, ಹಿಂದೆಯಿಂದ ನೋಡ್ತಾಳೆ, ಮುತ್ತು ಅಣ್ಣ ಏನು ಮಾಡ್ತಿದ್ದೀರಾ ಇಲ್ಲಿ ಅಂತ ನೋಡ್ತಾಳೆ. ಆವಾಗ ಮುತ್ತು ಕಣ್ಣಲ್ಲಿ ನೀರು ಇರ್ತದೆ. ಆಗ ಚಂದನ ಹೇಳ್ತಾಳೆ, ಮುತ್ತು ಅಣ್ಣ ಯಾರು ಏನಂದ್ರ ಅಣ್ಣ, ಏನಾಯ್ತಣ್ಣ, ಮನೇಲಿ ಯಾರಾದರೂ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರ ಅಣ್ಣ, ಯಾಕಣ್ಣ ಈ ರೀತಿ ಕೂಗ್ತಿದ್ದೀರಾ, ಏನಾಯ್ತಣ್ಣ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಇದು ಕಣ್ಣೀರಲ್ಲ, ಆದರೆ ಇದು ಖುಷಿಗೆ ಬರ್ತಿರೋ ಕಣ್ಣೀರು, ದುಃಖದಲ್ಲಿ ಬರ್ತಿರೋ ಕಣ್ಣೀರಲ್ಲ, ಆನಂದ ಬಾಷ್ಪ ಇದು ಅಂತ ಹೇಳ್ತಾರೆ. ಹೌದು ಚಂದನ, ನೀನು ನಮ್ಮನೆಗೆ ಸೊಸೆಯಾಗಿ ಬಂದಿದ್ದಲ್ಲ, ಅಮ್ಮನಾಗಿ ಕೂಡ ಬಂದೆ. ನಾವು ಸಣ್ಣದಿಂದ ಅಮ್ಮನ ಪ್ರೀತಿ, ಅಮ್ಮ ಎಂಬ ಅದ್ಭುತನ ನೋಡಲೇ ಇಲ್ಲ. ಅವ್ರ ಪ್ರೀತಿ ಕಾಳಜಿ ಹೇಗಿರುತ್ತೆ ಯಾರೂ ನಾವು ನೋಡಲಿಲ್ಲ, ಆದರೆ ಅದನ್ನು ನಿನ್ನಲ್ಲಿ ನೋಡಿದ್ವಿ. ನೀನು ನಮ್ಮನ್ನು ಅಮ್ಮನಂತೆ ಕಾಳಜಿ ಮಾಡ್ತೀಯ. ಹರಿ ತಪ್ಪು ಮಾಡಿದಾಗ ಅಮ್ಮ ಹೇಗೆ ಬುದ್ಧಿವಾದ ಹೇಳ್ತಾರೆ, ಅದೇ ರೀತಿ ನೀನು ಬುದ್ಧಿವಾದ ಹೇಳ್ತೀಯ ಚಂದನ ಅಂತ ಹೇಳ್ತಾ ಇರ್ತಾನೆ. ನೀನು ಅಮ್ಮ ಇಲ್ಲ ಅನ್ನೋ ಕಾಳಜಿನ, ಅಮ್ಮ ಇಲ್ಲ ಅನ್ನೋ ಕೊರತೆನ ಎಲ್ಲನೂ ನೀಗಿಸಿದ್ಯಮ್ಮ. ಸ್ಮಶಾನ ಆಗಿದ್ದ ನಮ್ಮ ಮನೆಯಲ್ಲಿ ನೀನು ದೇವಾಲಯನೇ ಕಟ್ಟಿದ್ಯಾ. ಹೆಣ್ಣು ದಿಕ್ಕಿಲ್ದಿರೋ ನಮ್ಮ ಮನೆಯಲ್ಲಿ ನೀನು ಬಂದು ಅಮ್ಮನ ಸ್ಥಾನ ನೀಡಿದ್ಯಮ್ಮ ಅಂತ ಹೇಳ್ಕೊಂಡು ಕೈ ಮುಗಿತಾನೆ. ಇನ್ನು ಚಂದನ ಹೇಳ್ತಾಳೆ, ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ, ನಾನು ಯಾವ ರೀತಿ ಇಲ್ಲಿದ್ದೇನೆ, ನಾನು ಎಷ್ಟರ ಮಟ್ಟಿಗೆ ಯೋಗ್ಯತೆ ಹೊಂದಿದ್ದೇನೆ ಅನ್ನೋದು ನಂಗೆ ಗೊತ್ತಿಲ್ಲ, ಆದರೆ ಅಮ್ಮನ ನನಗೆ ಅಮ್ಮನ ಪ್ರೀತಿ ಕೊಡೋಕ್ಕಾಗಲ್ಲ ಅಣ್ಣ, ಎಷ್ಟೇ ಆದರೂ ಅಮ್ಮ ಅಮ್ಮನೇ ಅಂತ ಹೇಳ್ತಾಳೆ ಚಂದನ. ಆಗ ಮುತ್ತು ಹೇಳ್ತಾನೆ, ಹಾಗಲ್ಲ ಚಂದನ, ತಾಯಿ ಪ್ರೀತಿ ಯಾವಾಗ ಶುರು ಆಗುತ್ತೆ ಗೊತ್ತಾ, ಚಿಗುರೊಡೆದ ಕೂಡಲೇ ತಾಯಿ ಪ್ರೀತಿ ಶುರು ಆಗಲ್ಲ. ಆ ತಾಯಿ ಮಗು ಹುಟ್ಟುತ್ತದೆ ಅಂತ ಗೊತ್ತಾದ ಕೂಡಲೇ ಮಗು ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿ ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಆವಾಗ ತಾಯಿ ಪ್ರೀತಿ ಗೊತ್ತಾಗುತ್ತೆ. ನಮಗೆ ತಾಯಿ ನಿನ್ನ ರೂಪದಲ್ಲಿ ಕಾಣ್ತಿದ್ದಾಳಮ್ಮ, ನಮ್ಮ ಅಮ್ಮ ಮತ್ತೆ ಹುಟ್ಟು ಬಂದು ನಿನ್ನ ರೂಪದಲ್ಲೇ ಇದ್ದಾರೆ, ನಾವೆಲ್ಲ ತಬ್ಬಲಿ ಅಲ್ಲ, ನಿನ್ನ ರೂಪದಲ್ಲಿ ನಾನು ಬಂದಿದ್ದೇನೆ ಅಂತ ಹೇಳ್ಕೊಂಡು ನನ್ನಮ್ಮ ಹೇಳ್ತಿದ್ದಾರೆ, ಎಲ್ರಿಗೆ ಕೂಡ ಅಮ್ಮ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ಅಣ್ಣ ಪ್ಲೀಸ್ ಅಣ್ಣ ನೀವು ಅಳೋದು ನಿಲ್ಲಿಸಿ ಅಂತ ಹೇಳ್ತಾಳೆ. ಪ್ಲೀಸ್ ಅಣ್ಣ ನೀವು ಅಳಬೇಡಿ, ನೀವು ಹತ್ರ ನನಗೆ ನೋಡೋಕ್ಕಾಗಲ್ಲ ಅಣ್ಣ ಅಂತ ಹೇಳ್ತಾಳೆ. ನಂಗೆ ತುಂಬಾ ಸಂಕಟ ಆಗುತ್ತೆ ಅಣ್ಣ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ನೋಡಿದ್ಯಾ ಇದನ್ನೇ ಹೇಳೋದು, ಮಕ್ಕಳು ಹತ್ರ ಅಮ್ಮನಿಗೆ ಮಾತ್ರ ಗೊತ್ತಾಗೋದು, ಅಮ್ಮನಿಗೆ ಮಾತ್ರ ಅದನ್ನು ಸಹಿಸ್ಕೊಳ್ಳಿಕ್ಕಾಗಲ್ಲ, ಇದಕ್ಕೆ ಹೇಳಿದ್ದು ನಾನು ಅಂತ ಹೇಳ್ತಾನೆ. ಚಂದನ, ಜಗತ್ತಿನ ಎಲ್ಲ ಕಷ್ಟಗಳು ಅಮ್ಮನ ಮಡಿಲಲ್ಲಿ ಕೊನೆಗೊಳ್ಳುತ್ತಂತೆ, ಅಲ್ಲಿ ಯಾವ ಕಷ್ಟಗಳಿಗೂ ಜಾಗ ಇರಲ್ಲಂತೆ. ಅಮ್ಮ ಚಂದನ, ನಿನ್ನ ಮಡಿಲಲ್ಲಿ ಮಲಗಿ ನನ್ನ ಎಲ್ಲ ನೋವುಗಳನ್ನ ಮರೀಲ ಅಮ್ಮ, ಮಲಗ್ಬೋದಮ್ಮ ನಿನ್ನ ಮಡಿಲಲ್ಲಿ ಅಂತ ಕೇಳ್ತಾನೆ. ಆಗ ಚಂದನ ಆಯಿತು ಅಣ್ಣ ಹೇಳ್ಕೊಂಡು ಹೇಳ್ತಾಳೆ. ಇನ್ನು ಮುತ್ತು ಚಂದನನ ಮಡಿಲಲ್ಲಿ ಮಲಗ್ತಾನೆ. ಇನ್ನು ಅವನು ಹೇಳ್ತಾನೆ, ಅಮ್ಮ ಚಂದನ, ಇದು ತಂಗಿ ಮಡಿಲಲ್ಲಿ ಅಣ್ಣ ಮಲಗಿರೋದಲ್ಲಮ್ಮ, ಅಮ್ಮನ ಮಡಿಲಲ್ಲಿ ಮಗ ಮಲಗಿರೋದು ಅಂತ ಹೇಳ್ತಾನೆ. ಇನ್ನು ಚಂದನ ತುಂಬ ಖುಷಿಯಲ್ಲಿ ಆನಂದ ಬಾಷ್ಪನೇ ಹರಿಸ್ತಾಳೆ. ಇನ್ನು ಬೆಳಿಗ್ಗೆ ಹಾಕದೆ ಮುತ್ತು ಕಾಫಿ ಮಾಡ್ತಾ ಇರ್ತಾನೆ. ಇನ್ನು ಹರಿ ಹೇಳ್ತಾನೆ, ಅಣ್ಣ ನಂಗೊಂದು ಕಾಫಿ ಕೊಡು, ಒಂದು ಬಾಡಿಗೆ ಬಂದಿದೆ, ಅದು ಚಂದನ ಅವರ ಆಫೀಸ್ ಹತ್ರನೇ, ಅವರನ್ನು ಡ್ರಾಪ್ ಮಾಡಿ ಅಲ್ಲಿ ಪಿಕಪ್ ಮಾಡಿಕೊಂಡು ನಾನು ಅಲ್ಲಿಂದ ಹೋಗ್ತೇನೆ ಬಾಡಿಗೆಗೆ ಅಂತ ಹೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಆಯಿತು ಮೊದಲು ಕಾಫಿ ಕುಡಿ ಅಂತ ಹೇಳ್ತಾನೆ. ಆಗ ಚಂದನ ಬರ್ತಾಳೆ. ಚಂದನ ಬಂದು, ಅಣ್ಣ ನನಗೊಂದು ಸ್ಟ್ರಾಂಗ್ ಕಾಫಿ ಅಂತ ಹೇಳ್ತಾಳೆ. ಆಗ ಮುತ್ತು ಇಬ್ಬರಿಗೂ ಕಾಫಿ ಮಾಡಿ ಕೊಡ್ತಾನೆ. ಇಬ್ಬರು ಕಾಫಿ ಕುಡಿದು ವಾವ್ ಅಂತ ಹೇಳ್ತಾರೆ. ಏನಣ್ಣ ಇವತ್ತು ಇಷ್ಟು ಚೆನ್ನಾಗಿ ಕಾಫಿ ಮಾಡಿದ್ಯಾ, ಏನು ಎಲ್ಲ ಮಹಿಮೆನಾ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹೌದಣ್ಣ ಇವತ್ತು ತುಂಬಾ ಚೆನ್ನಾಗಿದೆ ಕಾಫಿ, ಅಲ್ಲ ನೀವು ಯಾವಾಗಲೂ ಮಾಡೋದಕ್ಕಿಂತ ಇವತ್ತು ಯಾಕೋ ತುಂಬ ಡಿಫ್ರೆಂಟ್ ಆಗಿದೆ ಅಣ್ಣ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಡಿಫ್ರೆಂಟ್ ಆಗಿರಲೇಬೇಕಲ್ಲ, ಯಾಕಂದರೆ ಇವತ್ತು ನಾನು ಯೂಸ್ ಮಾಡಿರೋದು ಚಿಕ್ಕಮಗಳೂರು ಕಾಫಿ ಕಣಮ್ಮ ಅಂತ ಹೇಳ್ತಾರೆ. ಆ ಚಿಕ್ಕಮಗಳೂರು ಕಾಫಿನ ಎಲ್ಲ ವೈಶಿಷ್ಟ್ಯತೆಗಳನ್ನು ಎಲ್ಲನೂ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ವಾವಣ್ಣ ನಮ್ಮ ಚಿಕ್ಕಮಗಳೂರು, ಏನೇ ಆಗಲಿ ಅಣ್ಣ ಕಾಫಿ ಅಂದರೆ ಚಿಕ್ಕಮಗಳೂರು ಅಲ್ವಾ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಅದಕ್ಕೆಲ್ಲ ಅದನ್ನು ಕಾಫಿಗಳ ನಾಡು ಅಂತ ಕರೆಯೋದು ಅಂತ ಹೇಳ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಏನೇ ಆಗಲಿ ಈ ಕಾಫಿ ಅಂದರೆ ನಂಗೆ ತುಂಬಾ ಇಷ್ಟ ಆಯ್ತಣ್ಣ, ಈ ಕಾಫಿ ಟೇಸ್ಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ನಿಮ್ಗೆ ಇಷ್ಟ ಆಯ್ತಲ್ಲ ಕಾಫಿ, ಏನು ಕಾಫಿ ಬೆಟ್ಟನೇ ಎತ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಏನಂದ್ರಿ ಅಂತ ಹೇಳ್ತಾಳೆ. ಆಗ ಹರಿ ಏನೂ ಇಲ್ಲ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇನ್ನು
ಹರಿ, ಮಹಿ, ಕಂಠಿ 3 ಜನ ಕುತ್ಕೊಂಡಿರ್ತಾರೆ. ಅಲ್ಲಿಗೆ ನಟರಾಜ ಬರ್ತಾನೆ. ನಟರಾಜ್ ಬಂದು ಕುತ್ಕೊಳ್ತಾನೆ. ಕುತ್ಕೊಂಡು ಹೇಳ್ತಾನೆ, ಏನು ದೊಡ್ಡೋರಂದ್ರೆ ರೆಸ್ಪೆಕ್ಟ್ ಇಲ್ವಾ? ನಾನಿಲ್ಲಿ ಬಂದು ಕುತ್ಕೊಂಡಿದ್ದೇನೆ, ಹಾಗೆ ನೀವು ಕುತ್ಕೊಂಡಿದ್ದೀರಲ್ಲ, ಏನಂತ ವಿಷಯ ಕೇಳಲ್ವಾ ಅಂತ ಹೇಳ್ತಾನೆ. ಆಗ ಇವ್ರು ಹೇಳ್ತಾರೆ, ಏನಂತ ಕೇಳೋದು, ಏನು ನಿಂದು ಅಂತ ಹೇಳ್ತಾರೆ. ಆಗ ನಟರಾಜ್ ಹೇಳ್ತಾನೆ, ಏನು ಹರಿ, ಸಿಂಹ ಥರ ಕೆರಳ್ತಾ ಇದೆಯಾ, ಸಿಂಹಿಣಿನ ಕರೀಲಾ ಅಂತ ಹೇಳ್ಕೊಂಡು ಚಂದನನ್ನ ಕರೀತಾನೆ. ಆಗ ಕಂಠಿ ಹೇಳ್ತಾನೆ, ನೋಡಿದ್ಯಾ, ನಿನ್ನನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಅತ್ತಿಗೆನೇ ಬರಬೇಕಂತ ಹೇಳ್ಕೊಂಡು ಈ ವಯನಿಗೂ ಗೊತ್ತಾಗಿದೆ ಅಂತ ಹೇಳ್ತಾನೆ. ಏನೋ ಮಾಡ್ತಿದ್ದಾನೆ ಬಿಡು ಅಂತ ಹೇಳಿ ಹರಿ ಹೇಳ್ತಾನೆ. ಇನ್ನು ಚಂದನ ಬರ್ತಾಳೆ. ಚಂದನ ಬಂದ ಕೂಡಲೇ ಹೇಳ್ತಾನೆ, ನೋಡು, ಇವತ್ತು ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಂಗೆ ಹೇಗೋ ವಯಸ್ಸಾಗ್ತಾ ಇದೆ, ಮಕ್ಕಳಿಗೆಲ್ಲ ಮದುವೆ ಮಾಡಬೇಕು ಅನ್ನೋದೇ ಆಸೆ. ಅವ್ರಿಗೆ ಮದುವೆ ಮಾಡಿ ನಾನು ಎಲ್ಲಾದರೂ ತೀರ್ಥಯಾತ್ರೆಗೆ ಹೋಗಬೇಕು, ಕಾಶಿಗೆ ಹೋಗಬೇಕು, ಗಂಗೆಯಲ್ಲಿ ಮುಳುಗಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾರೆ. ಆಗ ಹರಿ, ಕಂಠಿ, ಮೈ 3 ಜನಕ್ಕೂ ಶಾಕ್ ಆಗ್ತದೆ. ಅವ್ರು ಹೇಳ್ತಾರೆ, ಏನೋ ಇದು, ಒಂದು ನಂಬೋ ಹಾಗಾದರೂ ಮಾತಾಡಿ ನೀವು ಅಂತ ಹೇಳ್ತಾರೆ. ಇನ್ನು ಹರಿ ಹೇಳ್ತಾನೆ, ಏನು ಬೆಳಿಗ್ಗೆ ಬೆಳಿಗ್ಗೆ ಕುಡ್ಕೊಂಡು ಬಂದಿದ್ಯಾ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಕುಡ್ಕೊಂಡು ಬಂದಿರಲ್ಲ, ರಾತ್ರಿ ಕುಡ್ದದೆ ಇನ್ನೂ ಇಳ್ದಿಲ್ಲ ಅವರಿಗೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾರೆ, ಬಾಯಿ ಮುಚ್ಚಿತೀರಾ, ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ, ಅವ್ರು ಏನೋ ಹೇಳ್ತಿದ್ದಾರೆ, ತಮಾಷೆ ಮಾಡಿದ್ದು ಸಾಕು ನೀವು ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಇನ್ನೇನು ಮೇಡಮ್, ಯಾವಾಗಲೂ ಸರಾಯಿಯಲ್ಲೇ ಬಿದ್ದು ಹೇಳೋನು, ಈಗ ನೋಡಿದರೆ ಗಂಗೆಯಲ್ಲಿ ಹೇಳ್ತಾನಂತ ಹೇಳ್ತಿದ್ದಾರೆ, ಯಾರಾದರೂ ನಂಬ್ತಾರಾ ಈ ಮಾತನ್ನು ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಸ್ವಲ್ಪ ಸೀರಿಯಸ್ ಆಗಿ ಇರಿ, ಅವ್ರು ಏನು ಮಾತಾಡ್ತಾರೆ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಚಂದನ ಹೇಳ್ತಾರೆ, ಅಂಕಲ್ ನೀವೇನು ಹೇಳ್ಬೇಕಂತಿದ್ದೀರಾ ಹೇಳಿ ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ನೋಡಿ, ಮುತ್ತು ಮದುವೆ ಮಾಡಬೇಕು, ನಾವೇ ಮಾತಾಡ್ಕೊಂಡ್ರೆ ಹೇಗೆ, ನಾವು ಶಾಸ್ತ್ರದ ಪ್ರಕಾರ ಹೋಗಲೇಬೇಕಲ್ವಾ, ಮೊದಲು ಅವಳ ಮನೆಗೆ ಹೋಗಿ ಅಲ್ಲಿ ನಾವು ತಾಂಬೂಲ ಬದಲಾಯಿಸಿ ನಂತರ ಮದುವೆಗೆ ನಿಶ್ಚಯ ಮಾಡ್ಕೊಂಡು ಬರಬೇಕು, ಈ ಶಾಸ್ತ್ರಗಳನ್ನು ನಾವು ಮಾಡಲೇಬೇಕಲ್ವಾ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ರಿಗೂ ಖುಷಿಯಾಗುತ್ತೆ. ಆಗ ಹರಿ ಹೇಳ್ತೇನೆ, ಏನಪ್ಪ ಇಷ್ಟು ಒಳ್ಳೆ ಮಾತಾಡ್ತಿದ್ಯಾ, ಮೊದಲನೇ ಬಾರಿ ಏನೋ ಒಂದು ಒಳ್ಳೆ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಆಯಿತು ಅಂಕಲ್, ಯಾವಾಗ ಹೋಗೋಣ ಅಂತ ಹೇಳ್ತಾಳೆ. ಆಗ ನಟರಾಜ ಹೇಳ್ತಾನೆ, ಇನ್ನೇನು ಸ್ವಲ್ಪ ದಿನದಲ್ಲೇ ಹೋಗೋಣ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಆಯ್ತು ಅಂಕಲ್, ಆಗ ನಾನು ನಿನಗೆ ಆಫೀಸಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಆಗ ನಟರಾಜ ಹೇಳ್ತಾನೆ, ಏನಮ್ಮ ಇವತ್ತು ನೀನು ಆಫೀಸಿಗೆ ಹೋಗ್ಬೇಕಾ, ಒಂದಿನ ರಜೆ ಹಾಕೋಕ್ಕಾಗಲ್ವಾ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಆಯಿತು ಬಿಡಿ, ಇವತ್ತು ನಾನು ರಜೆ ಹಾಕ್ತಾನೆ. ಅಂತೂ ಇಂತೂ ಮಹಿಮನ್ ಮನೆಗೆ ಹೋಗಿ ಮುತ್ತು ಅಣ್ಣನ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಬರೋದು ಅಷ್ಟೇ ಅಲ್ವಾ, ಆದಷ್ಟು ಬೇಗ ಇದೆಲ್ಲ ಆಗಲಿ ಅಂತ ಹೇಳ್ತಾ ಇರ್ತಾಳೆ. ಹರಿ ಹೇಳ್ತಾನೆ, ಏನೇ ಆಗಲಿ ಇವತ್ತು ಅಪ್ಪನ ಜವಾಬ್ದಾರಿಯ ನಡೆಸ್ಕೊಳ್ತಾ ಇದೆಯಾ ನೀನು, ಅದೇ ದೊಡ್ಡ ವಿಷಯ ನಮಗೆ ಅಂತ ಹೇಳ್ತಾನೆ. ಆವಾಗ ನಟರಾಜ ಹೇಳ್ತಾನೆ, ನಾನು ಯಾವತ್ತೂ ಅಪ್ಪನ ಜವಾಬ್ದಾರಿನ ಮರ್ತಿಲ್ಲ, ಅದ್ರ ಪ್ರಕಾರನೇ ನಡೀತಾ ಇದ್ದೇನೆ, ಆದರೆ ನೀವೇ ನನ್ನನ್ನು ಯಾವತ್ತೂ ಅಪ್ಪನ ಥರ ನೋಡಲಿಲ್ಲ, ಅವಿವೇಕಿಗಳ ನೀವು ಅಂತ ಬೈತಾ ಇರ್ತಾನೆ. ಇನ್ನು ಚಂದನ ಎಲ್ಲರೂ ಖುಷಿಯಾಗಿ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಮಹಿ ಅಮ್ಮನ ಬಗ್ಗೆ ಚಂದನ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾಳೆ, ಹರಿ ಕೂಡ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಇಬ್ಬರು ಸೇರಿ ಮಹಿ ಅಮ್ಮನ ಹುಡುಕ್ತಾರ, ಏನೆಲ್ಲ ಆಗುತ್ತೆ ಪ್ರತಿಯೊಂದರ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.